ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 19. ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನ ಸ್ಪಷ್ಟಪಡಿಸಿ. ನೋಡಿ, ಕೇಸರ ಒಂದು ಹೂವಿನಲ್ಲಿ ಕೇಸರ ಅಲ್ವಾ? ಇದನ್ನ ನಾವು ಶಲಾಕಾಗ್ರ ಹಾಗೆ ಅಂಡಾಶಯ ಅಂತ ಕರಿತೇವೆ ಇದನ್ನ. ಸೊ ಈ ಒಂದು ಹೂವಿನಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಈ ಒಂದು ಹೂವಿನ ಭಾಗದಲ್ಲಿ ನಾವು ಶಲಾಕಾಗ್ರವನ್ನ ನೋಡ್ಬೋದು. ಹಾಗೆ ಕೆಲವು ಹೂವುಗಳಲ್ಲಿ ನಾವೇನ್ ನೋಡ್ಬೋದು, ಕೇಸರವನ್ನ ಮಾತ್ರ ನೋಡ್ಬೋದು. ಅಂದ್ರೆ ಕೇಸರ ಏನ್ ಮಾಡುತ್ತೆ, ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ ಅಲ್ವಾ? ಸೊ ಇಲ್ಲಿ ಕೇಸರವನ್ನ ಮಾತ್ರ ನೋಡ್ಬಹುದು. ಈ ರೀತಿಯಾದಂತಹ ಒಂದು ಒಂದೇ ರಚನೆ ಹೊಂದಿರುವಂತಹ ಒಂದು ಹೂವುಗಳಲ್ಲಿ ನಾವು ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ಇಲ್ಲಿ ನೋಡಿ, ಇಲ್ಲಿ ಹೆಣ್ಣು ಲಿಂಗಾಣುವಿನ ಭಾಗ ಉತ್ಪತ್ತಿ ಮಾಡುವಂತ ಭಾಗ ಕಾಣಿಸ್ತಾ ಇಲ್ಲ ಅಲ್ವಾ? ಆದ್ರಿಂದ ಈ ಕೇಸರ ಏನ್ ಮಾಡ್ಬೇಕು, ಅದು ಲಿಂಗಾಣುಗಳನ್ನ ಏನ್ ಮಾಡ್ಬೇಕು, ಅದು ಹೆಣ್ಣು ಲಿಂಗಾಣುವನ್ನ ಬೇರೆ ಒಂದು ಹೂವಿಗೆ ಸಾಗಿಸ್ಬೇಕು ಅಲ್ವಾ? ಹೆಣ್ಣು ಲಿಂಗಾಣುಗಳ ಭಾಗವನ್ನು ಹೊಂದಿರುವಂತಹ ಒಂದು ಹೂವಿಗೆ ಅಲ್ವಾ? ಆದ್ರಿಂದ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಿಲ್ಲ. ಇಲ್ಲಿ ಪರಕೀಯ ಪರಾಗಸ್ಪರ್ಶ ಮಾತ್ರ ಸಾಧ್ಯವಿದೆ. ಕಾರಣ, ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಂದು ಹೂವು ಕೇಸರ ಮತ್ತು ಶಲಾಕೆಗಳನ್ನ ಹೊಂದಿರಬೇಕು. ಅಂದ್ರೆ ಹೂವು ದ್ವಿಲಿಂಗಿ ಆಗಿರಬೇಕು ಅಲ್ವಾ? ನಾವು ಕೊಟ್ಟಿರುವಂತ ಹೂವಿನಲ್ಲಿ ಏನಿದೆ, ಕೇವಲ ಕೇಸರ ಮಾತ್ರ ಇದೆ. ಆದ್ರಿಂದ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಿಲ್ಲ. ಥ್ಯಾಂಕ್ ಯು.